ಹೆಟಡಿಕೋಟೆ ತಾಲೂಕಿನ ಹ್ಯಾಂಡ್ಪೋಸ್ಟ್ ಜೀವಿಕ ತರಬೇತಿ ಕೇಂದ್ರದಲ್ಲಿ ಎಸ್ಎಲ್ಸಿ ಪಿಯುಸಿ ಓದುತ್ತಿರುವ ಮಕ್ಕಳಿಗೆ ಕಲಿಕೆಗೆ ಪೂರಕವಾಗಿ ಪ್ರೇರಣಾ ತರಗತಿ ನಡೆಸಲಾಯಿತು. ಈ ವೇಳೆ ಮಾತಾಡಿದ ತರಬೇತಿ ಜೀವಿಕ ರಾಜ್ಯದ ಸಂಪನ್ಮೂಲ ವ್ಯಕ್ತಿ ಉಮೇಶ್ ಬಿ ನೂರಲಕುಪ್ಪೆ, ಇತ್ತೀಚೆಗೆ ವಿದ್ಯಾರ್ಥಿಗಳು ಪ್ರಶ್ನೆಗಳಿಗೆ ಕಂಠಪಾಠ ಮಾಡಿಕೊಂಡು ಉತ್ತರಿಸುತ್ತಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಗುಣಮಟ್ಟದ ಮತ್ತು ಸಮಗ್ರ ಅಧ್ಯಯನದ ಆಸಕ್ತಿ ಕಡಿಮೆಯಾಗುತ್ತಿದೆ. ಕೇವಲ ಅಂಕಗಳ ದೃಷ್ಟಿಯಿಂದ ಅಭ್ಯಾಸ ಮಾಡಬಾರದು. ಮೊಬೈಲ್ನಿಂದ ಸಾಧ್ಯವಾದಷ್ಟು ದೂರವಿದ್ದು ಕುಟುಂಬ, ಸ್ನೇಹಿತರು, ಸುತ್ತಮುತ್ತಲಿನ ಪರಿಸರದೊಂದಿಗೆ ಒಡನಾಟ ಬೆಳೆಸಿಕೊಂಡು ಕಲಿಯುವುದರಿಂದ ನಮ್ಮ ಕಲಿಕೆ ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ ಅಂತ ಸಲಹೆ ನೀಡಿದರು. ಬಳಿಕ ಯುವರಾಜ ಕಾಲೇಜಿನ ವಿದ್ಯಾರ್ಥಿ ಉಣ್ಮಿಲ್ ಯುಎಸ್ ಮಕ್ಕಳೊಂದಿಗೆ ಸಂವಾದ ನಡೆಸಿದರು. ಪರೀಕ್ಷೆ ವೇಳೆ ಹೆಚ್ಚಾಗುವ ಒತ್ತಡವನ್ನು ಹೇಗೆ ನಿಭಾಯಿಸಬೇಕು, ಕಲಿಕೆ ಯಾವ ದಿಕ್ಕಿನಲ್ಲಿ ಇರಬೇಕು, ನಮ್ಮ ಟೈಮ್ ಟೇಬಲ್ ಹೇಗೆ ಇರಬೇಕು ಹಾಗೂ ಸ್ವಾಭಾವಿಕ ಮತ್ತು ಸಹಜ ಸ್ಥಿತಿಯಿಂದಲೇ ನಮ್ಮ ಒತ್ತಡಗಳನ್ನು ಕಡಿಮೆ ಮಾಡುತ್ತಾ ಓದನ್ನು ಉತ್ತಮ ಪಡಿಸುವುದು ಹೇಗೆ ಎಂಬುದನ್ನು ತಿಳಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಜೀವಿಕ ತರಬೇತಿ ಕೇಂದ್ರದ ಸಂಯೋಜಕ ಬಸವರಾಜ್, ಸಂಚಾಲಕರಾದ ಚಂದ್ರಶೇಖರ ಮೂರ್ತಿ, ಶಿವರಾಜ್, ರಾಜ್ಯ ಮಟ್ಟದ ಮುಖಂಡರಾದ ಶಿವಣ್ಣ, ಮಹದೇವ, ನಟರಾಜ್, ಶ್ರೀನಿವಾಸ್, ವಸಂತ, ಲಕ್ಷ್ಮಮ್ಮ, ಮಕ್ಕಳು ಮತ್ತು ಪೋಷಕರು ಹಾಜರಿದ್ದರು. ನಾನು ಓದ್ತಿರೋದಾಗ ಫಸ್ಟ್ ಇಯರ್ B.Com. ನನಗೆ ಈ ಕಾರ್ಯಕ್ರಮಕ್ಕೆ ಬಂದರೆ ತುಂಬ ಯೂಸ್ ಆಯಿತು. ಏನಂದರೆ ಟೈಮ್ ಯಾವ ಥರ ಸೇವ್ ಮಾಡ್ಕೋಬೇಕು, ನಾವು ಅಚೀವ್ ಮಾಡಬೇಕಂದ್ರೆ ಟೈಮ್ ಇಂಪಾರ್ಟೆಂಟ್, ಅದು ಯಾವ ಥರ ಓದಬೇಕು ನಾವು ಅನ್ನೋದು ಗೊತ್ತಾಯಿತು. ಆಮೇಲೆ ನಮ್ಮ ಪೇರೆಂಟ್ಸ್ ಎಷ್ಟು ಸ್ಟ್ರಗಲ್ ಪಡ್ತಾರೆ, ಅವ್ರಿಗೆ ನಾವು ಗೌರವ ಕೊಡಬೇಕು. ನನ್ನ ಹೆಸರು ಪ್ರೇಮ್ ಪಿ ಅಂತ, ನಮ್ಮೂರು ಚಿಕ್ಕನಂದಿ, ಫಸ್ಟ್ ಇಯರ್ B.Com ಕುವೆಂಪು ನಗರ. ಇಲ್ಲಿ ಬಂದಿರೋ ಉದ್ದೇಶ ಏನೆಂದರೆ ಎಜುಕೇಷನ್ ಇಂಪ್ರೂವ್ ಆಗಿ ಶಾಲಾ ಕಾಲೇಜಲ್ಲಿ ಕಲಿಯೋದಲ್ಲ ಅಂದರೆ ಭಾನುವಾರ ನಮ್ಮ ಉಮೇಶ್ ಮಾಸ್ ಅವರು ತುಂಬ ಎಕ್ಸ್ಪೀರಿಯನ್ಸ್ ಅಂದರೆ 20 ವರ್ಷ 19 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರೋನ್ನ ಕರ್ಕೊಬಂದು ನಮಗೆ ಟೀಚಿಂಗ್ ಕೊಡ್ತಾರೆ. ಅಂದರೆ ನಮಗೋಸ್ಕರ ಅಂದರೆ ಉತ್ತಮ ಶಿಕ್ಷಣ ಪಡ್ಕೊಳ್ಳೋಕ್ಕೋಸ್ಕರ ನಾವು ಅದನ್ನು ಏನು ಮಾಡಬೇಕು, ಬಳಸ್ಕೊಂಡು ನಾವು ಉತ್ತಮ ಸ್ಥಾನವನ್ನು ಪಡಿಬೇಕು. ಮತ್ತು ಅಪ್ಪ ಅಮ್ಮ ನಮ್ಮನ್ನು ಓದೋಕ್ಕೆ ಕಳಿಸಿರ್ತಾರೆ. ಮತ್ತು ಅದನ್ನು ನಾವು ಯಾವ ಥರ ಓದಬೇಕು, ಬಡವರು ಮಕ್ಕಳು ಅಂದರೆ ಯಾವ ಥರ ಅಂದರೆ ಎಲ್ಲ ತರಹ ಸೌಲಭ್ಯಗಳು ನಮಗೆ ಈಗ ಸಿಗ್ತೈತೆ. ಅದನ್ನು ಬಳಸ್ಕೊಂಡು ಮತ್ತು ಟೈಮ್ ಟೇಬಲ್ ಹಾಕಿಸ್ಕೊಂಡು ಉಪಯೋಗಿಸ್ಕೊಂಡು ಇದು ಮಾಡ್ಕೊ. Hi, I am Supriya. I am coming from Jingaldi. I am studying in 2nd PU in ಶಾರದಾ ವಿಲಾಸ್. ಇವತ್ತು ಕಾರ್ಯಕ್ರಮ ಹೇಗಿತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು. ಯಾವ ಥರ ಟೈಮ್ನ ಸೇವ್ ಮಾಡಬೇಕು, ಟೈಮ್ ಟೇಬಲ್ ಯಾವ ಥರ ಹಾಕಬೇಕು, ಅದರಿಂದ ಏನು ಆಗುತ್ತೆ ಅನ್ನೋದೆಲ್ಲ ಇವತ್ತು ಗೊತ್ತಾಯಿತು. ಮತ್ತು ಒಂದಷ್ಟು ಕ್ವಶನ್ಸ್ ಕೇಳಿದ್ರು, ಗೊತ್ತಿರೋದಕ್ಕೆ ಆನ್ಸರ್ ಮಾಡಿದ್ವಿ. ಅದಕ್ಕೆ ಒಂದು ಪ್ರೈಸ್ ಕೂಡ ಇತ್ತು, ಅದರಿಂದ ಯೂಸ್ ಆಯಿತು. ಮತ್ತು ಬುಕ್ಕು ಪೆನ್ ಎಲ್ಲ ಕೊಟ್ಟಿದ್ದಾರೆ. ಪ್ರತಿ ಸಲ ಬಂದಾಗ ಅದನ್ನ ಕ್ಯಾರಿ ಮಾಡಬೇಕು. ಮತ್ತು ನಮ್ಗೆ ಏನು ಅನಿಸ್ತು ಅದನ್ನ ಬರ್ಕೋತೀವಿ. ನನ್ನ ಹೆಸರು ಸತ್ಯಕ್ಕೂ, ನಾನು ಯಲಹಂಕದಿಂದ ಬಂದಿರೋದು. ನಾವು ಇವತ್ತು ಕೊಲಗೋಟಳ್ಳಿ ತೀರ್ಥ ಆಫೀಸರ್ ಅಂತ ಬಂದಿರೋ. ಅಂದರೆ ಇವತ್ತು ನಾವು ಬಂದಿರೋದು ಫುಲ್ಲು ಯೂಸ್ಫುಲ್ಲು ಆಗಿತ್ತು ನನಗೆ. ಯಾಕಂದರೆ ಹೇಗೆ ಓದಬೇಕು, ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತೆಲ್ಲ ಹೇಳ್ತಿದ್ರು. ಅದು ನನಗೂ ಖುಷಿಯಾಯಿತು. ಮತ್ತು ಗೇಮ್ಗಳಾಗಿರ್ಬೋದು ಎಲ್ಲ ಥರನೂ ಎಲ್ಲನೂ ಮಾಡಿಸಿದ್ದಾರೆ. ನನಗೆ ಹಂಗೆ ತುಂಬ ಖುಷಿಯಾಯಿತು. ಮತ್ತು ಅಪ್ಪ ಅಮ್ಮ ಕಷ್ಟಪಡೋದು ಹೇಗೆ ಅಂತ ನಮ್ಗೆ ಇವಾಗ ಗೊತ್ತಾಯ್ತಿದೆ. 10th ಗೊತ್ತಿತ್ತಿಲ್ಲ. ಸರಿ ಹೇಳ್ತಿದ್ರು, ಅಪ್ಪ ಅಮ್ಮ ಕಷ್ಟಪಡ್ತಿದ್ದಾರೆ, ಅಪ್ಪನ ಕಷ್ಟ ನೋಡಿ ಅಮ್ಮನ ಕಷ್ಟ ನೋಡಿ ಅಂತ. ಅದನ್ನು ಯಾವುದು ಮಾತನ್ನು ತಲೆ ಕೇಳಿಸ್ಕೊಂಡು ನಾವು ಹಂಗೆ ಆಡ್ತಾ ನಿಂತಿದ್ದೋ ಪೋಲಿ ಥರ. ಅದು ಇವಾಗ ಅನಿಸ್ತದೆ ಓದಬೇಕು ಅಂತ. ಆದರೆ ಇನ್ಮೇಲಾದರೂ ಓದಿ ಮುಂದೆ ಒಳ್ಳೆ ಸಮಾಜವಾದಿ ಥರ ಬದುಕಬೇಕು ಅಂತ ಅನ್ನಿಸ್ತದೆ. ಥ್ಯಾಂಕ್ ಯು. ನನ್ನ ಹೆಸರು ಸಂಗೀತ. ನಾನು ಫೈನಲ್ ಇಯರ್ BA ಓದ್ತಾ ಇದ್ದೀನಿ. ನಾನು ಚಿಕ್ಕನಂದಿಯಿಂದ ಬಂದಿರೋದು. ಇಲ್ಲಿಗೆ ಬಂದಿದ್ದ ಉದ್ದೇಶ ಮಕ್ಕಳಿಗೆ ಯಾವ ರೀತಿ ಎಜುಕೇಷನಲ್ಲಿ ಇಂಪ್ರೂವ್ ಆಗಬೇಕು ಮತ್ತು ಎಕ್ಸಾಮ್ಸ್ಗೆ ಹೆದರ್ಕೊಳ್ದೆ ಯಾವ ರೀತಿ ಅದನ್ನು ನಾವು ಫೇಸ್ ಮಾಡಬೇಕು, ಯಾವುದೇ ವಿಷಯ ಆದರೂ ಭಯ ಪಟ್ಕೊಳ್ದಿರ ನಮ್ಮ ಮನಸ್ಸಿಗೆ ನಾವು ಧೈರ್ಯ ತೊಗೊಂಡು ಯಾವುದಕ್ಕೆ ಆದರೂ ಮುನ್ನುಗ್ಗಬೇಕಂತ ಹೇಳಿಕೊಟ್ರು. ಆಮೇಲೆ ಟೈಮ್ ವೇಸ್ಟ್ ಮಾಡಬಾರ್ದು, ಆಮೇಲೆ ಫೋನ್ ಜಾಸ್ತಿ ಯೂಸ್ ಮಾಡಬಾರ್ದು, ಯಾವುದನ್ನೇ ಆದರೂ ಒಳ್ಳೆಯದಕ್ಕೋಸ್ಕರ ಯೂಸ್ ಮಾಡ್ಕೋಬೇಕು. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.